ಬಂಗಾಳದ ದುರ್ಗಾ ಪೂಜೆ. ಜಗದ್ವಿಖ್ಯಾತ ಮೈಸೂರು ದಸರಾ ನಮ್ಮ ನಾಡಹಬ್ಬ. ಅದನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಜನರು ಬರುತ್ತಾರೆಂಬುದು ನಮ್ಮ ನಾಡಿನ ಪ್ರತಿಯೊಬ್ಬರ ಹೆಮ್ಮೆ. ಆದರೆ ಇದೇ ಕಾಲದಲ್ಲಿ ಜರುಗುವ ವರ್ಣರಂಜಿತವೂ ಸಂಪ್ರದಾಯಬದ್ಧವೂ ಕಲಾತ್ಮಕತೆಯಿಂದ ಕೂಡಿದ್ದೂ ಆದ ದುರ್ಗಾ ಪೂಜೆಯ ಸಂಭ್ರಮ ಪಶ್ಚಿಮ ಬಂಗಾಳದಲ್ಲಿಯೂ ನಡೆಯುತ್ತದೆ. ಅದಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಬೀದಿ ಬೀದಿಗಳಲ್ಲಿ ರಂಗು ರಂಗಿನ ಪೆಂಡಾಲುಗಳು, ಬಣ್ಣಗಳಿಂದ ಅಲಂಕೃತ ಎತ್ತರದ ಮಣ್ಣಿನ ದುರ್ಗೆಯ ಮೂರ್ತಿಗಳು, ಬಳೆಸರ, ಬಾಣಲಿ, ಬಣ್ಣದ ಗಡಿಗೆ, ವಿವಿಧ ವಿನ್ಯಾಸದ ಸೀರೆ ಕುಪ್ಪಸಗಳು, ಕುಸಿರಿಯ ಲಂಗಗಳು, ಮಿಠಾಯಿ ಪೇಡ ಹಲ್ವಾಗಳು, ಮರಗೆಲಸದ ಕಿರು ಪೀಠೋಪಕರಣಗಳು, ಚಿತ್ತಾಕರ್ಷಕ ಮಕ್ಕಳ ಆಟಿಕೆಗಳು, ಎಲ್ಲದರ ಸಾಲು ಸಾಲು ಅಂಗಡಿಗಳು, ಬೆಳಕಿನ ಹೂವಿನ ಬಳ್ಳಿಗಳಂತೆ ಎತ್ತ ನೋಡಿದರತ್ತ ಎತ್ತರೆತ್ತರದ ಕಟ್ಟಡಗಳಿಂದಲೂ ಮರಗಳಿಂದಲೂ ತೂಗುಬಿದ್ದ ವಿದ್ಯುತ್ ದೀಪಾಲಂಕಾರಗಳು, ಒಮ್ಮೊಮ್ಮೆ ಕರ್ಕಶವೂ ಒಮ್ಮೊಮ್ಮೆ ಮಧುರವೂ ಮಗದೊಮ್ಮೆ ಗಂಭೀರವೂ ಆಗಿ ಉಲಿಯುವ ಧ್ವನಿವರ್ಧಕಗಳು, ಹಣೆಗೆ ಮಾತ್ರವಲ್ಲದೆ ಕೆನ್ನೆಗಳಿಗೂ ಕುಂಕುಮ ಬಳಿದುಕೊಂಡು ಕೈ ತುಂಬ ಬಣ್ಣ ಬಣ್ಣದ ಬಳೆಗಳ ತೊಟ್ಟು ಸರಸರ ಸೀರೆಯ ಸದ್ದು ಮಾಡುತ್ತಾ ಉಕ್ಕಿ ಬರುವ ನಗೆಯನ್ನು ತಡೆಯದೇ ಚೆಲ್ಲುತ್ತಾ ಎಲ್ಲ ಪೆಂಡಾಲುಗಳ ದುರ್ಗಿಯರಿಗೆ ಪೂಜೆ ಸಲ್ಲಿಸಲು ಸುಳಿದಾಡುವ ಹೆಂಗಸರು. ಯಾರ ಪೆಂಡಾಲಿನ ವ್ಯವಸ್ಥೆ ಹೆಚ್ಚು ಜನರನ್ನು ಆಕರ್ಷಿಸುವುದೆಂಬ ಪೈಪೋಟಿಗೆ ಬಿದ್ದು ನಿರ್ವಹಿಸುತ್ತಾ ಬೀಗುವ ಯಜಮಾನರುಗಳು. ಪೋಷಕರ ಮೈಮರವಿನ ಉತ್ಸಾಹದ ಹಿನ್ನೆಲೆಯಲ್ಲಿ ಎಂದಿಗಿಂತಲೂ ತುಸು ಹೆಚ್ಚು ಸ್ವಾತಂತ್ರ್ಯ ಗಳಿಸಿಬಿಡುವ ತುಂಟ ಮಕ್ಕಳು. ಇಂತಹ ಚಿತ್ರಣಗಳ ಮಿಶ್ರಣದ ಜಾತ್ರೆಯದು. ದುರ್ಗಾ ಪೂಜೆಯ ಉತ್ಸವವು ದುರ್ಗೆಯು ಅಸುರನಾದ ಮಹಿಷಾಸುರನನ್ನು ಸಂಹರಿಸಿ ವಿಜಯ ಸಾಧಿಸಿದ ಪುರಾಣದ ಕಲ್ಪನೆಯ ನಂಬಿಕೆಯ ಸ್ಮರಣೆಯಲ್ಲಿ ಆಚರಿಸುವ ಹಬ್ಬವಾಗಿದೆ. ಇದು ಧಾರ್ಮಿಕವಷ್ಟೇ ಅಲ್ಲ, ಸಾಮಾಜಿಕ, ಸಾರ್ವಜನಿಕ ಎಲ್ಲ ರೀತಿಗಳಿಂದಲೂ ಮಹತ್ವವನ್ನು ಉಳ್ಳಂತಹ ಹಬ್ಬ. ಪಾಡ್ಯದಿಂದ ಆರಂಭಿಸಿ 10 ದಿನಗಳವರೆಗೆ ವಿಜೃಂಭಣೆಯಿಂದ ಇಲ್ಲಿ ದುರ್ಗೆಯ ಉತ್ಸವವನ್ನು ಆಚರಿಸಲಾಗುತ್ತದೆ. ಕ್ರಮವಾಗಿ ಈ 10 ದಿನಗಳಲ್ಲಿ ನಿಗದಿತವಾದ ಕಲಾಪಗಳು ಎಂದಿನಂತೆ ಜರುಗುತ್ತವೆ. ಆದರೆ ಪ್ರತಿ ವರ್ಷವೂ ಹೊಸ ಉತ್ಸಾಹ, ಚೈತನ್ಯ, ಸಂಭ್ರಮಗಳೊಂದಿಗೆ. ಮೊದಲನೆಯ ದಿನ ಪ್ರಥಮವಾಗಿ ವಿಘ್ನ ವಿನಾಶಕ ಗಣಪನ ಪೂಜೆಯನ್ನು ಮಾಡುತ್ತಾರಾದರೂ ಸರಸ್ವತಿಯ ಪೂಜೆಗೆ ಹೆಚ್ಚು ಮಹತ್ವವಿದೆ. ಲಕ್ಷ್ಮೀ ಸರಸ್ವತಿಯರ ಅಂಶಗಳು ಪಾರ್ವತಿಯಲ್ಲಿ ಕೂಡಿ ಆದ ದುರ್ಗೆಯ ಅವತಾರವೆಂಬ ಹಿನ್ನೆಲೆಯಲ್ಲಿ ವಿದ್ಯೆಯ ಅಧಿದೇವತೆ ಸರಸ್ವತಿಗೆ ಮೊದಲ ಹಣ್ಣುಕಾಯಿ. ಈ ದಿನಗಳಲ್ಲಿ ಲಕ್ಷ್ಮಿಯು, ದೇವಿಯ ಮಕ್ಕಳಾದ ಗಣಪ, ಕಾರ್ತೀಕರು, ಪತಿಯಾದ ಶಿವನೂ ಪೂಜಿಸಲ್ಪಡುತ್ತಾರೆ. 2ನೆಯ ದಿನದಿಂದ 5ನೆಯ ದಿನದವರೆಗೂ ನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತವೆಯಾದರೂ 6ನೆಯ ದಿನದಿಂದ ಚಾಲನೆ ದೊರೆಯುವ ಸಾರ್ವಜನಿಕ ವಿಜೃಂಭಣೆಯ ಉತ್ಸವಕ್ಕೆ ಭರದಿಂದ ಸಿದ್ಧತೆಗಳು ನಡೆಯುತ್ತವೆ. 6ನೆಯ ದಿನ ಸರ್ವಾಲಂಕಾರ ಭೂಷಿತೆ ದುರ್ಗೆಯನ್ನು ಬರಮಾಡಿಕೊಳ್ಳಲಾಗುತ್ತದೆ. ಗಂಡನ ಮನೆಯಿಂದ ಈ ಹಬ್ಬದ ನಿಮಿತ್ತ ಹೆಣ್ಣು ಮಕ್ಕಳು ತಮ್ಮ ತವರಿಗೆ ಬರುವುದು ಇದೇ ಸಂದರ್ಭದಲ್ಲಿ. ಆಲಯಗಳಲ್ಲಿ, ಸಾರ್ವಜನಿಕ ಪೆಂಡಾಲುಗಳಲ್ಲಿ, ಮನೆಗಳಲ್ಲಿ ಆಕೆಯನ್ನು ಮೂರ್ತಿಯಲ್ಲಿ ಆವಾಹನೆ ಮಾಡಲಾಗುತ್ತದೆ. ಇದನ್ನು ಬೋಧನಾ ಎಂದು ಕರೆಯಲಾಗುತ್ತದೆ. ಆನಂತರ ದುರ್ಗೆಗೆ ಆಕೆಯ ಎಲ್ಲ ಹೆಸರುಗಳಿಂದಲೂ ಅರ್ಚಿಸಿ ಮಂತ್ರ ಶ್ಲೋಕಗಳಿಂದ ಸಂಪ್ರೀತಳನ್ನಾಗಿಸಿ ದೇವಿ ಮಹಾತ್ಮೆಯ ಪಾರಾಯಣ ಮಾಡಲಾಗುತ್ತದೆ. ಅಖಂಡ ಭಾರತವು ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸುವ ರಾಷ್ಟ್ರ ಹೇಗೋ ಹಾಗೆಯೇ ಹಿಂದೂ ಧರ್ಮದಲ್ಲಿಯೂ ಹಲವು ಶಾಖೆಗಳಿವೆ, ಸಮುದಾಯಗಳಿವೆ. ಹೀಗಾಗಿ ಒಂದು ಪಂಗಡಕ್ಕೂ ಮತ್ತೊಂದು ಪಂಗಡಕ್ಕೂ ಇಂತಹ ಆಚರಣೆಗಳಲ್ಲಿ ವೈವಿಧ್ಯತೆ ಇರುವುದು ಸಹಜ. ಅಂತೆಯೇ ಬಂಗಾಳಿಗಳಲ್ಲಿ ಈ ವಿಭಿನ್ನತೆಗಳ ಹೊರತಾಗಿಯೂ ಈ ದಿನಗಳಲ್ಲಿ
ಕೆಲವು ಏಕರೂಪದ ಸಾಮಾನ್ಯ ಆಚರಣೆಗಳನ್ನು ಕಾಣಬಹುದು. ಸಪ್ತಮಿ ಅಂದರೆ 7ನೆಯ ದಿನ ದುರ್ಗೆಗೆ ಮಹಾಮಜ್ಜನ ಮಾಡಿಸಿ ಪುರೋಹಿತರಿಂದ ಬಹುದೀರ್ಘವಾದ ಪೂಜಾ ಕಾರ್ಯವನ್ನು ಕೈಗೊಂಡು ಆರತಿಯನ್ನು ಮಾಡಲಾಗುತ್ತದೆ. ದುರ್ಗೆಯು ಅಸುರನೊಂದಿಗೆ ಯುದ್ಧಕ್ಕೆ ಹೊರಡುವ ಸಂದರ್ಭದ ವಿವರಗಳನ್ನು ಪುರಾಣ ಗ್ರಂಥದಿಂದ ಪಠಿಸಲಾಗುತ್ತದೆ. ಮಹಾಷ್ಟಮಿ ಅಂದರೆ 8ನೆಯ ದಿನ 7ನೆಯ ದಿನದ ಆಚರಣೆ ಪಾರಾಯಣಗಳೇ ಮುಂದುವರಿಯುತ್ತದೆ. ಆದರೆ ಸಂಧಿ ಪೂಜೆಗೆ ಚಾಲನೆ ಕೊಡುವ ದಿನವದು. ಸಂಧಿ ಪೂಜೆಯು ಸುಮಾರು 48 ನಿಮಿಷಗಳ ಕಾಲ ನಡೆಯುವ ಬಹು ಪ್ರಾಮುಖ್ಯತೆಯನ್ನು ಉಳ್ಳ ಮಹತ್ವದ ಪೂಜಾವಿಧಿ. ಇದು ದುರ್ಗೆಯು ಅಸುರನೊಂದಿಗೆ ಮಾಡುವ ಹೋರಾಟದ ಕಡೆಯ ಗಳಿಗೆಗಳ ಅತ್ಯಂತ ಮಹತ್ತರವಾದ ಘಟ್ಟದ ಸಾಂಕೇತಿಕವಿದೆ. ಇದು ಮಹಾಷ್ಟಮಿ ಕೊನೆಗೊಳ್ಳುವ ಹಾಗೂ ಮಹಾನವಮಿ ಆರಂಭಗೊಳ್ಳುವ ನಡುವಿನ ಮುಹೂರ್ತದ ವಿಶೇಷ ಗಳಿಗೆಯ ಪೂಜೆ. ಅಂದರೆ ಪೂಜೆಯ ವಿಧಿಯು ಮಹಾಷ್ಟಮಿಯ ಕೊನೆಯ 24 ನಿಮಿಷಗಳನ್ನು ಹಾಗೂ ಮಹಾನವಮಿಯ ಆರಂಭದ 24 ನಿಮಿಷಗಳನ್ನು ಒಳಗೊಳ್ಳುತ್ತದೆ. ಮಹಿಷಾಸುರನೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಚಂಡಮುಂಡರೆಂಬ ಅಸುರರಿಂದ ಆಕ್ರಮಣಕ್ಕೆ ಒಳಗಾಗಿ ಅವರಿಬ್ಬರನ್ನೂ ಎದುರಿಸಿ ಚೆಂಡಾಡುವ ದುರ್ಗೆಗೆ ಚಾಮುಂಡಿ ಎಂಬ ಹೆಸರೂ ಉಂಟು. ಈ ಸಂಧಿಕಾಲದಲ್ಲಿ ಅಸುರನನ್ನು ಸಂಹರಿಸಿದ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಕೆಲವರು ಕೋಣ ಅಥವಾ ಕುರಿಯನ್ನು ಬಲಿ ಕೊಡುವ ಸಂಪ್ರದಾಯವಿದೆ. ಈಚೆಗೆ ಕೋಣವನ್ನು ಯಾರೂ ಬಲಿ ಕೊಡುವುದಿಲ್ಲ, ಕೇವಲ ಕುರಿಯನ್ನು ಬಲಿ ಕೊಡುವ ಸಂಪ್ರದಾಯ ಉಳಿದುಕೊಂಡಿದೆ. ಕೆಲವರು ಪ್ರಾಣಿವಧೆಯನ್ನು ನಿರಾಕರಿಸಿದರೂ ದೇವಿಯ ವಿಜಯದ ನೆನಪಿಗೆ ಅಸುರನ ರಕ್ತ ಚೆಲ್ಲಿದ ಸಾಂಕೇತಿಕ ರೂಪದಲ್ಲಿ ಮೂರ್ತಿಗೆ ಕುಂಕುಮವನ್ನು ಅರ್ಪಿಸಿ ಪಾದಗಳ ಬಳಿಯ ಅಸುರನ ಪ್ರತಿಕೃತಿಯನ್ನು ಕುಂಕುಮದಲ್ಲಿಯೇ ಮುಚ್ಚಿಬಿಡುತ್ತಾರೆ. ಇದು ಒಳಿತು ಕೆಡುಕಿನ ಮೇಲೆ ಸಾಧಿಸಿದ ಜಯ. ಮಹಿಳೆಯರು ಈ ವೇಳೆ ಯುದ್ಧದಲ್ಲಿ ದಣಿದ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಹಂಚಿಕೊಂಡು ಸೇವಿಸುತ್ತಾರೆ. ತಾವು ಪರಸ್ಪರ ಸಿಂಧೂರವನ್ನು ಹಣೆ ಕೆನ್ನೆಗಳಿಗೆ ಬಳಿದುಕೊಂಡು ಗಾಯನ ನರ್ತನಗಳೊಂದಿಗೆ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ಮಾಡುತ್ತಾರೆ. ಸಂಧಿಕಾಲದ ಪೂಜೆಯ ನಂತರ ಮಹಾನವಮಿಯ ದಿನ ಎಲ್ಲೆಲ್ಲೂ ಹೋಮ ಹವನಗಳು ನಡೆಯುತ್ತವೆ. ಸಂಜೆಯ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮಹಾ ಆರತಿಯ ಕಲಾಪವೂ ಜರುಗುತ್ತದೆ. ವಿಜಯದಶಮಿ ದುರ್ಗಾ ಪೂಜೆಯ ಉತ್ಸವದ 10ನೆಯ ಹಾಗೂ ಕಡೆಯ ದಿನ ಸಿಂಧೂರ್ ಖೇಲಾ ಎಂದು ಕರೆಯಲಾಗುವ ಆಚರಣೆಯೊಂದಿಗೆ ಈ ದಿನದ ಕಲಾಪಗಳು ಆರಂಭಗೊಳ್ಳುತ್ತವೆ. ಮಹಿಳೆಯರು ದುರ್ಗೆಯ ಪ್ರತಿಮೆಯ ಹಣೆಗೂ ಪಾದಗಳಿಗೂ ಸಿಂಧೂರವನ್ನು ಅರ್ಪಿಸಿ ನಂತರ ಪರಸ್ಪರ ಸಿಂಧೂರವನ್ನು ಅರ್ಪಿಸಿಕೊಳ್ಳುತ್ತಾರೆ. ವಿವಾಹಿತ ಮಹಿಳೆಯರು ಸಿಂಧೂರವನ್ನು ಹೀಗೆ ಪರಸ್ಪರ ಅರ್ಪಿಸಿಕೊಳ್ಳುವುದು ವೈವಾಹಿಕ ಬದುಕಿಗೆ ಶುಭ ಕೋರಿದಂತೆ. ಈ ದಿನವು ಎಲ್ಲೆಲ್ಲೂ ಮಣ್ಣಿನ ಅಲಂಕೃತ ದುರ್ಗೆಯ ವೈಭವದ ಮೆರವಣಿಗೆಗಳಿಗೆ ಸಾಕ್ಷಿಯಾಗುತ್ತದೆ. ಭಕ್ತಾದಿಗಳೆಲ್ಲ ದುರ್ಗೆಯನ್ನು ಬೀಳ್ಕೊಡಬೇಕಾದ ಹಿನ್ನೆಲೆಯಲ್ಲಿ ಭಾವುಕರಾಗುವ ಸಂದರ್ಭವದು. ಅದರಲ್ಲೂ ಹೆಣ್ಣು ಮಕ್ಕಳು. ಮೆರವಣಿಗೆಯು ಹತ್ತಿರದ ನದಿ ತೊರೆಗಳ ಕಡೆಗೆ ಸಾಗುತ್ತದೆ. ಅಲ್ಲಿ ನೀರಿನಲ್ಲಿ ಮಣ್ಣಿನ ದುರ್ಗೆಯನ್ನು ವಿಸರ್ಜಿಸಲಾಗುತ್ತದೆ. ಅಲ್ಲಿಗೆ ಆಕೆ ತನ್ನ ಕರ್ತವ್ಯವನ್ನು ಪೂರೈಸಿ ಕೈಲಾಸಕ್ಕೆ ತೆರಳಿ ತನ್ನ ಪತಿ ಶಿವನ ಸಾಮೀಪ್ಯವನ್ನು ಸೇರಿಕೊಂಡಳು ಎಂಬ ನಂಬಿಕೆ. ಈ 10 ದಿನಗಳ ಉತ್ಸವದ ಹಿಂದೆ ಎಷ್ಟು ತಯಾರಿಗಳು ನಡೆಯುತ್ತವೆ ಎಂಬ ವಿಚಾರವನ್ನು ಚರ್ಚಿಸಬೇಕು. ಮಣ್ಣಿನ ದುರ್ಗೆಯ ಮೂರ್ತಿಯನ್ನು ತಿಂಗಳಿಗಿಂತ ಮೊದಲೇ ಮಾಡಲು ಕಲಾವಿದರು ತೊಡಗುತ್ತಾರೆ. ಪ್ರತಿಮೆಯನ್ನು ನಿರ್ಮಿಸಲು ಹದವಾದ ಜೇಡಿಯ ಮಣ್ಣನ್ನು ಹಲವು ಸ್ಥಳಗಳಿಂದ ಸಂಗ್ರಹಿಸುತ್ತಾರೆ. ಅಪವಿತ್ರವೆಂದು ಪರಿಗಣಿಸಲಾಗುವ ಸ್ಥಳಗಳಿಂದ ಸಂಗ್ರಹಿಸಬಾರದೆಂಬ ನಿಯಮವೂ ಇದರ ಬೆನ್ನಿಗೆ ಇರುತ್ತದೆ. ಮಣ್ಣಿನ ಲೇಪವಿರುವ ತೆಳುವಾದ ಗೋಣಿಯ ಪದರವನ್ನು ಪ್ರತಿಮೆಯ ಹೊರಮೈ ಮೇಲೆ ಅಂಟಿಸಿ ಪುನಃ ಮಣ್ಣಿನಿಂದ ನುಣ್ಣಗೆ ಸವರಿ ಮೆದುಗೊಳಿಸಲಾಗುತ್ತದೆ. ಈ ಕ್ರಮ ಪ್ರತಿಮೆಯು ಬಿರುಕು ಬಿಡದಿರಲಿ ಎಂಬ ಉದ್ದೇಶದಿಂದ ಮಾಡುವಂಥದ್ದು. ಎಷ್ಟೇ ಜಾಗೃತಿಯಿಂದ
ವಾಹನಗಳ ಟ್ರಾಫಿಕ್ಗಳನ್ನು ನಿಯಂತ್ರಿಸಲು ಕ್ರಮಗಳನ್ನು ಕೈಗೊಂಡಿದ್ದರೂ ಈ ಅವಧಿಯಲ್ಲಿ ಬೀದಿಗಳಲ್ಲಿ, ಮೈದಾನಗಳಲ್ಲಿ, ಎಲ್ಲೆಂದರಲ್ಲಿ ದುರ್ಗೆಯನ್ನು ಕೂರಿಸಲು ಸ್ಥಾಪಿತವಾಗುವ ಪೆಂಡಾಲುಗಳಿಂದಲೂ, ಅವುಗಳಿಗೆ ಭೇಟಿ ಕೊಡಲು ಹಾತೊರೆಯುವ ಉತ್ಸಾಹಿ ಭಕ್ತಾದಿಗಳಿಂದಲೂ ಎಲ್ಲ ರಸ್ತೆಗಳಲ್ಲಿ ಜನದಟ್ಟಣೆ, ವಾಹನ ದಟ್ಟಣೆಯಾಗುವುದು ಸರ್ವೇ ಸಾಮಾನ್ಯವಾದ ಸಂಗತಿ. ಈ ಪೆಂಡಾಲುಗಳನ್ನು ಸ್ಥಾಪಿಸುವ ಉತ್ಸಾಹಿ ಸಂಘಟನೆಗಳು ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷಕವಾಗಿ ತಮ್ಮ ಪೆಂಡಾಲನ್ನು ರೂಪಿಸಲು ಸ್ಪರ್ಧೆಗೆ ಬೀಳುತ್ತವೆ. ಇದಕ್ಕೆ ಕೆಲವು ಪ್ರಶಸ್ತಿಗಳೂ ಉಂಟು. ಆಧುನಿಕ ತಂತ್ರಗಳನ್ನು ಬಳಸಿ ಯುದ್ಧ ಸನ್ನಿವೇಶವನ್ನು ನೆನಪಿಗೆ ತರುವ ಭಯಾನಕ ಪರಿಸರದ ಟೆಂಟುಗಳು, ಕಾಡಿನ ಪರಿಸರದ ಹಿನ್ನೆಲೆಯ ಟೆಂಟುಗಳು, ಹೀಗೆ ಥೀಮ್ ಬೇಸ್ಡ್ ಪೆಂಡಾಲುಗಳು ನಿರ್ಮಾಣಗೊಳ್ಳುತ್ತವೆ. ಇಂತಹ ಆಯೋಜಕರಿಗೆ ಹಲವು ಮಂದಿ ಪ್ರಾಯೋಜಕರೂ ಇರುತ್ತಾರೆ. ಪೂಜಾ ವಿಧಿಗಳನ್ನು ನೆರವೇರಿಸಲು ಪ್ರತಿ ಪೆಂಡಾಲಿಗೂ ಪುರೋಹಿತರು ನಿಯೋಜಿತರಾಗಿರುತ್ತಾರೆ. ಖ್ಯಾತ ಕಲಾವಿದರಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ದಿನಗಳಲ್ಲಿ ನಡೆಯುತ್ತವೆ. ಈ ಕಾಲದಲ್ಲಿ ಸಹಜವಾಗಿ ರೇಡಿಯೋ, ಟಿವಿ ಮೊದಲಾದ ಎಲ್ಲ ಮಾಧ್ಯಮಗಳಲ್ಲಿಯೂ ದುರ್ಗೆಯ ಉತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಈ 10 ದಿನಗಳ ಅವಧಿಯ ನಂತರವೂ ಹಬ್ಬದ ಸಡಗರದ ಸದ್ದುಗದ್ದಲ ಕೆಲಕಾಲ ಮುಂದುವರಿಯುವುದು ನಿತ್ಯವೂ ಬದುಕಿನಲ್ಲಿ ಸಂಭ್ರಮವನ್ನು ಬಯಸುವ ಮನಸ್ಸುಗಳ ಪ್ರತೀಕ.